ಹಾಯ್ ಹಲೋ ಎಲ್ಲರಿಗೂ ಶುಭ ಸಂಜೆ ಶುಭ ಸಂಜೆ ಶುಭ ಸಂಜೆ 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 ಇಂಟು ಸಂಜೆ ರೈಟ್. ಸೊ ಇವಾಗ ಒಂದು ಬಿಗ್ ನ್ಯೂಸ್ ಹೇಳೋಕ್ಕೆ ಅಂತ ನಿಮ್ಮ ಹತ್ರ ಬಂದಿದ್ದೀವಿ. ಏನಂದರೆ ಸೊ ನಾಳೆ ಯಾರ್ಯಾರು ಬರ್ತಿದ್ದಾರೆ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀವಿ. ಏನು ಅಮ್ಮ ಅಂದ್ಬಿಟ್ಲು, ಹೇಳ್ಬಿಡು ಹೋಗ್ಲಿ, ಆಯ್ತಲ್ಲ ಇನ್ನೇನು. ಅಮ್ಮ ಮಾವ ಮತ್ತೆ ಅರ್ಜುನ್ ಚೆರಿ ಬರ್ತಿದ್ದಾರೆ. ಹೌದು. ಸೊ ಇವಾಗ ಅರ್ಜುನು ಬೆಳಗ್ಗೆನೇ ಬರಬೇಕಿತ್ತು. ಸೊ ಕಾರಣಾಂತರಗಳಿಂದ ಬೆಳಗ್ಗೆ ಬರೋಕ್ಕಾಗಲಿಲ್ಲ. ಸೊ ನೈಟು ಬಸ್ ಈಗ ನೋಡೋಣ ಹಿಂಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ನೋಡೋಣ ಬೆಳಿಗ್ಗೆನೆ ಅಷ್ಟೊತ್ತಿಗೆ ಬರ್ತಾರವರು. ಬೆಳಿಗ್ಗೆ ಬೇಗ ಎದ್ದು ಕರ್ಕೊಂಬರಕ್ಕೆ ಹೋಗ್ಬೇಕು ಅಲ್ವಾ? ಹೌದು. ನಾವು ಇವಾಗ ಎಷ್ಟು ಗಂಟೆಗೆ ಎದ್ದಿದ್ದೀವಿ ಅಂದರೆ ಇದು 3 ಗಂಟೆ ನೈಟು ವಿಡಿಯೋ ಮಾಡ್ತಾ ಇರೋದು ಅಂತ ಅನ್ಕೋಬೇಡಿ. ಸಂಜೆ 7:30 ಆಗಿದೆ ಈಗ ಏನಂದರೆ ಒಂದು ಸ್ವಲ್ಪ ಆಚೆ ಹೋಗಬೇಕು, ಏನೋ ತೊಗೋಬೇಕಂತೆ. ಏರ್ ಫ್ರೆಶ್ನರು ಮತ್ತು ಇನ್ನೊಂದೇನು ಮೆಹಂದಿ ಕೋನ್ ತಗೊಳ್ಬೇಕು. ಮೆಹಂದಿ ಕೋನ್ ತರಬೇಕು. ಇವಳಿಗೆ ಮೆಹಂದಿ ಹಾಕೋದಕ್ಕೆ ಕೈಗೆ. ಓಕೆ, ಇನ್ನು ನಾವು ಹೋಗಿ ತಗೊಂಡು ಬರ್ತೀವಿ. ಹೇಳ್ದ ನೆನ್ನೆ ಹೇಳಿದ್ವಲ್ಲ ನಾಳೆ ಬರ್ತೀವಿ ಅಂತ. ಓಕೆ ಅಂತ ಕಳಿಸಿದ್ಲವಳು. ನಾಳೆ ಫ್ರೈಡೆ, ಇವತ್ತು ಗುರುವಾರ. ಓಕೆ, ಇವಾಗ ನಾವು ಅಲ್ಲಿ ಹೋಗಿ ಈ ಏನೇನು ತೊಗೋಬೇಕು ಎಲ್ಲ ತೊಗೊಂಡು ಬರ್ತೀವಿ. ನಮ್ಮ ಸ್ಟೂಡೆಂಟು ಏನು ಹೋಮ್ವರ್ಕ್ ಮಾಡ್ತಿದ್ದಾರೆ. ನಮ್ಮ ಸ್ಟೂಡೆಂಟ್ ಟ್ಯೂಷನ್ಗೆ ಬಂದಿರೋ ಅಂಥ ಹೊಸ ಹುಡುಗಿ ಪುಷ್ಪಾಂಜಲಿ ಅಂತ. ಏನಂತಂದೆ ಅಂದರೆ ಇಲ್ಲೊಬ್ಬ ನೋಡಿ. ಫಸ್ಟು ಏರ್ ಫ್ರೆಶ್ನರ್ ತಗೊಂಡ್ವಿ. ಒಂದು ಗುಡ್ ಹೋಮ್ ಅದಕ್ಕೊಂದು ಚಿಕ್ಕದೊಂದು ಫ್ರೀ ಸಿಕ್ತು. ಇದೇನು ಹೇಳಿ? ರೋದು. ಇದು ಏರ್ ಫ್ರೆಶ್ನರೇ, ಬಟ್ ಹಿಂಗೆ ಹೆಂಗ್ ಮಾಡೋದಿದು? ಇದೇನೋ ಮಾಡ್ಬೇಕು, ಓಪನ್ ಮಾಡ್ಬಿಟ್ಟು ಅದು ಓಪನ್ ಮಾಡಿ ಹಂಗೆ ಇಡೋದು ಅಷ್ಟೇ. ಓಪನ್ ಮಾಡಿ ಹಂಗೆ ಒಂದ್ ಕಡೆ ರೂಮಲ್ಲಿ ಇಟ್ಬಿಡೋದಷ್ಟೇ. ಒಂದು ಫ್ರೀ ಸಿಕ್ತಿದ್ದಕ್ಕೆ. ಆಮೇಲೆ ಮೆಹಂದಿ ಕೋನ್ ತಗೊಂಡ್ವಿ. ಸೊ ಇಲ್ಲೊಬ್ರು ಹಾಕ್ತಾರೆ, ಅವರು ಆ್ಯಕ್ಚುಲಿ ನಮ್ಮ ಸಬ್ಸ್ಕ್ರೈಬರೇ. ಅವ್ರನ್ನ ನಿಮಗೆ ಅಲ್ಲೇ ತೋರಿಸ್ತೀವಿ ಅವ್ರ ಮನೆಗೆ ಹೋದ್ಮೇಲೆ. ಹಾಂ ಹೌದು, ಅವ್ರು ಬಂದರೆ ಬ್ಲಾಗಿಗೆ ತೋರಿಸ್ತೀವಿ. ಒಂದು 4 ತಗೊಂಡಿದ್ದೀನಿ. ನಾವು ಸಿಂಪಲ್ ಆಗಿ ಹಾಕ್ಸ್ಕೊಳ್ಳೋದಷ್ಟೇ, ತುಂಬ ಏನು ಅಕ್ಕಿಯಾಗಿ ಹಾಕ್ಸ್ಕೊಳ್ಳೋಲ್ಲ. ಇಲ್ಲಿ ಯಾವುದಕ್ಕೂ ಸೇಫ್ಟಿಗಂತ 4 ತಗೊಂಡಿದ್ದೀನಿ. ನೆಕ್ಸ್ಟು ಶಾಂಪು ಖಾಲಿಯಾಗಿತ್ತು. ಅಮ್ಮ ಏನು ಟ್ರೆಸಮಿ ಶಾಂಪು ಯೂಸ್ ಮಾಡಲ್ಲ, ಮತ್ತು ಅದಕ್ಕೆ ನನ್ನ ಮನೇಲಿ ಹೆಂಗೂ ದೊಡ್ಡದೊಂದು ಡಬ್ಬಿ ಇದೆ, ಅದಕ್ಕೆ ಪ್ಯಾಕೆಟ್ ತಗೊಂಡ್ಬಿಟ್ಟೆ. ಸುಮ್ಮನೆ ಏನಕ್ಕೆ ಮತ್ತೆ ಡಬ್ಬಿ ತಗೊಳ್ಳೋದು ಅಂತೇಳಿ. ಹೌದು. ಆಮೇಲೆ ಡ್ಯಾಡಿ ಮಾವನ್ ಫೇವ್ರೆಟ್ ಕಾಫಿ ಪುಡಿ. ಅದೇ ಡ್ಯಾಡಿ ಮಾವ ಬರ್ತಿದಾರಲ್ಲ, ಇವಳು ಎಷ್ಟೊಂದು ದಿನ ಆಯ್ತು ಕುಡಿದು ಡ್ಯಾಡಿ ಹೆಸರು ಹೇಳ್ಬಿಟ್ಟು ಅವಳು ಒಂದೊಂದು ಸ್ವಾಹ ಸ್ವಾಹ ಮಾಡೋಕ್ಕೆ 2, 3, 4, 5, 6, 7, 8, 9, 10 ಕಾಫಿ ಪುಡಿ ಇದೆ. ಇಲ್ಲಿ ಅದನ್ನು ಡಬ್ಬಿ ಹಾಕಿ ತಗೊಂಡಿಲ್ಲ ಅಂತ ಕೇಳ್ಬೇಡಿ. ಇಲ್ಲೂ ಟೀ ಪ್ರಿಯರು ಎಲ್ಲರೂ, ಟೀನೇ ಕುಡಿಯೋದು, ಕಾಫಿ ಅಷ್ಟಾಗಿ ಕುಡಿಯಲ್ಲ. ಅಮ್ಮ ಒಂದೊಂದ್ಸತಿ ಕುಡಿತಾರೆ, ಬೇಕಾದ್ರೆ ಇಲ್ಲೇ ಅಂಗಡಿ ತಗೊಂತಾರೆ ಅಷ್ಟೇ. ಆಮೇಲೆ ನಾಳೆ ಬ್ರೇಕ್ಫಾಸ್ಟಿಗೆ ಶಾವಿಗೆ. ಅಮ್ಮ ಡ್ಯಾಡಿ ಅರ್ಜುನ್ ಎಲ್ಲ ಬರ್ತಾರೆ. ಶಾವಿಗೆ, ಅನಿಲ್ ಶಾವಿಗೆ ಯೂಸ್ ಮಾಡಿ. ಇದಾದ್ಮೇಲೆ ಹಂಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತಗೊಂಡ್ವಿ. ಕ್ಯಾರೆಟ್, ಬೀನ್ಸು, ಬಟಾಣಿ ಅದೆಲ್ಲ ಇದು ಮಾಡಕ್ಕೆ. ನಾಳೆ ಪಲಾವ್ ಮಾಡೋಣ ಅಂತ ನಾಳೆ ಮಧ್ಯಾಹ್ನಕ್ಕೆ. ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ? ಸೊ ಎಲ್ಲರಿಗೂ ಹಾರ್ದಿಕವಾಗಿ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏಯ್ ಪೆನ್ನು ಕಣೆ, ಅದು ಪೆನ್ನು ತರ್ಲೆ ನೋಡಿ. ಪೆನ್ ತಗೊಂಡು ಕಟ್ಸ್ತಾ ಇರೋದು ಅವಳು. ಬ್ರೌನಿ, ಬರೀ ಇಂಥ ತರ್ಲೆ ಕೆಲಸಗಳೇ ಬ್ರೌನಿದು. ಬ್ರೌನಿ ನೋಡಿ, ಗುಡ್ಕೋಲು. ಇವಾಗೆಲ್ಲ ಔಟ್ಸೈಡ್ ಎಲ್ಲ ಹೋಗಿ ಬಂದಾಯ್ತು. ಮನೆಗೆ ಬಂದು ಪ್ರಜ್ಜು ಏನೋ ಸ್ಪೆಷಲ್ ಆಗಿ ಏನೋ ಮಾಡ್ತಾ ಇದ್ದಾನೆ. ಏನ್ ಪ್ರಜ್ಜು ಇದು? ಪೈನಾಪಲ್ ಚಿತ್ರಾನ್ನ ಅಂತೆ. ಈ ಕಡೆ ತಿರ್ಗೋ. ಹೆಂಗದು ಸ್ವೀಟ್ ಇರುತ್ತಾ? ಇದು ನಮ್ದೇ ಮನೆಯದೇ ಅಲ್ವಾ ಪೈನಾಪಲ್? ನಾನು ತಿನ್ನಂಗಿಲ್ಲ. ಸಖತ್ತಾಗಿದೆ, ಸ್ವೀಟ್ ಆಗಿದೆ, ಬಟ್ ತಿನ್ನಂಗಿಲ್ಲ. ಈ ಕಡೆ ಇದು ಏನಮ್ಮ ಅವಲಕ್ಕಿ ಅಲ್ಲ, ಅವಲಕ್ಕಿ ಒಗ್ಗರಣೆ ಹಾಕ್ತಿದಾರಮ್ಮ. ಇದು
ಅವ್ರಿಗೆ ಒಂದ್ಸತಿ ಅವಲಕ್ಕಿ ಮಾಡ್ಕೊಟ್ಬಿಟ್ರು, ಅದನ್ನೇ ಹಿಡ್ಕೊಂಡ್ಬಿಟ್ಟಾರ. ಅವಲಕ್ಕಿ ಬೇಕು ಅಂತ ರಾತ್ರಿ ಡಿನ್ನರಿಗೂ ಅವಲಕ್ಕಿ ಅಂತೆ. ತಿನ್ನಲ್ಲ ಅಂತಿದ್ದೆ, ನಾನ್ ತಿನ್ನೋದೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಅವರು ಈ ಪೈನಾಪಲ್ ಚಿತ್ರಾನ್ನ ನಾನು ಫಸ್ಟ್ ಟೈಮ್ ಕೇಳ್ತಿರೋದು. ಸುಮಾರು ಜನ ಮಾಡ್ತಾರಪ್ಪ. ಹೌದಾ? ಓಕೆ, ಯಾರಿಗಾದ್ರೂ ರೆಸಿಪಿ ಬೇಕಿದ್ರೆ ಕೇಳಿ. ನೆಕ್ಸ್ಟ್ ಟೈಮ್ ಅಜ್ಜು ಬೆಂಗಳೂರಿಗೆ ಬಂದಾಗ ಅಲ್ಲಿ ಮನೆಗೆ ಬಂದಾಗ ಮಾಡಿ ತೋರಿಸ್ತಾನೆ ಪೈನಾಪಲ್ ಚಿತ್ರಾನ್ನ ಅಲ್ವೇನೋ. ಅನ್ನನೂ ರೆಡಿ ಆಗಿದೆ ಪೈನಾಪಲ್ ಚಿತ್ರಾನ್ನಕ್ಕೆ. ಎಲ್ಲ ರೆಡಿ ಆದ್ಮೇಲೆ ತೋರಿಸ್ತೀವಿ ಹೆಂಗಾಗುತ್ತೆ ಅಂತ. ಪೈನಾಪಲ್ ಚಿತ್ರಾನ್ನ ಪೈನಾಪಲ್ ಚಿತ್ರಾನ್ನ ರೆಡಿ ಆಗಿದೆ, ಮಾಡಿಟ್ಟಿದ್ದಾನೆ ಪ್ರಜ್ಜು. ಟೇಸ್ಟ್ ನೋಡಿದ್ವಿ, ಸಖತ್ತಾಗಿತ್ತು. ಯಾರಿಗಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ಸ್ ಮಾಡಿ, ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತಾನೆ ಪ್ರಜ್ಜು. ಇಲ್ಲಿ ಅಮ್ಮ ಅವಲಕ್ಕಿ ಒಗ್ಗರಣೆ ಮಾಡಿಟ್ಟಿದ್ದಾರೆ. ಇದು ಸೂಪರಾಗಿರುತ್ತೆ, ಸಂಜೆ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ, ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಸೂಪರಾಗಿರುತ್ತೆ, ಟೀ ಜೊತೆ ತಿನ್ನೋಕ್ಕೆ ಅಲ್ವಾ ಅಮ್ಮ? ಇದ್ರದ್ದು ರೆಸಿಪಿನೂ ಯಾರಾದರೂ ಬೇಕಾದರೆ ಕೇಳಿ, ಹಾಕ್ತೀವಿ ನೆಕ್ಸ್ಟು. ಓಕೆ, ಏನಮ್ಮ ಅಡುಗೆ? ಚಿಕನ್ ಸಾರು ಚಾಪ್ಸಾ? ಚಿಕನ್ ಇದೆ. ಗೊಜ್ಜಾ? ಒಳ್ಳೆದಾಯ್ತು, ಗೊಜ್ಜಾ ಮಾಡಮ್ಮ. ಮತ್ತೆ ಮುದ್ದೆ ಮಾಡಲೇಬೇಕು. ಮತ್ತು ನನ್ನ ಕೈಯಲ್ಲಿ ಯಾಕಮ್ಮ ಇಷ್ಟೆಲ್ಲ ಸೊಪ್ಪು ತರಿಸ್ಕೊಂಡೆ? ಚೆನ್ನಾಗಿರೋದೇ ತಂದಿಲ್ಲ. ಇರೋದನ್ನು ತಂದೆ ಕಣಮ್ಮ. ಇಷ್ಟೊತ್ತಿನಲ್ಲಿ ಇನ್ನೆಲ್ಲಿ ಸಿಗುತ್ತಮ್ಮ ಇಲ್ಲಿ? ಇದ್ದಿದ್ದನ್ನು ತಂದಿದ್ದೀನಿ. ಹಾಕ ಮಾಡಿ. ನಾನು ಈಗಷ್ಟೇ ಡ್ಯಾನ್ಸ್ ಕ್ಲಾಸಿಂದ ಬಂದೆ, ಬ್ಯಾಗಿಲ್ಲಿ ಇಟ್ಟಿದ್ದೀನಿ. ಆಡ ಮಾಡಿ. ಯಾಕಪ್ಪ? ಬಾ. ಓಕೆ, ಈಗ ನೋಡಿ ನಮ್ಮಮ್ಮ ಏನೋ ದೊಡ್ಡದಾಗಿ ಏನೋ ಗೊತ್ತಿರೋ ಥರ ನ್ಯೂ ಮ್ಯಾಕ್ಸ್ ಮಲ್ಟಿಪರ್ಪಸ್ ಪಾಲಿಶ್ ಶೈನರ್. ಆ್ಯಕ್ಚುಲಿ ಗಾಡಿಗಳಿಗೆಲ್ಲ ಶೈನ್ ಆಗುತ್ತೆ ಇದು ಒರೆಸಿದ್ರೆ, ಅದಕ್ಕೆ 500 ರೂಪಾಯಿ ಕೊಟ್ಟು ತಂದವ್ರೆ. ಆ್ಯಕ್ಚುಲಿ ಒಂದಲ್ಲ 3 ತಂದವ್ರೆ. 500 ರೂಪಾಯಿಗೆ 3, ಪರವಾಗಿಲ್ಲ. ಇರಿ ತೋರಿಸ್ತೀನಿ. ಇಲ್ಲಿ 500 ರೂಪಾಯಿಗೆ 3 ತಂದವ್ರೆ. ನನ್ನ ಗಾಡಿ ಫಸ್ಟು ನನ್ನ ಬೈಕ್ನ ಪಾಲಿಷ್ ಮಾಡಬೇಕು ನಾನು. ಈಗಷ್ಟೇ ಡ್ಯಾನ್ಸ್ ಕ್ಲಾಸಿಂದ ಬಂದು ಸುಸ್ತಾಗ್ಬಿಟ್ಟಿದೆ, ಅದಕ್ಕೆ ಹಣ್ಣು ತಿಂತಾಯಿದ್ದೀನಿ. ಬೇಕೇನಪ್ಪ? ತಿನ್ನೋಣ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಪೇರ್. ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ಪೇರ್ ಅಂತಾರೆ ಇದನ್ನು. ಇದು ನನಗೆ ಸಕ್ಕತ್ ಇಷ್ಟ. ಇದು ಡ್ರ್ಯಾಗನ್ ಫ್ರೂಟು. ಓಕೆನಾ? ಮತ್ತೆ ನಿಮಗೆ ಸಿಗ್ತೀವಿ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಹೇಳಮ್ಮ. ಸೊ ಏನಂದರೆ ಇವತ್ತು ಒಂದು ಚಾಲೆಂಜ್ ತಗೊಂಡಿದ್ದೀನಿ. ಏನಂದರೆ ನಮ್ಮ ಚೆರಿನ ಬೆಂಗಳೂರಿಂದ ಕೊಪ್ಪವರೆಗೂ ಬಸ್ಸಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಕರ್ಕೊಂಡು ಹೋಗಬೇಕು. ಸೊ ಅದೊಂದು ಚಾಲೆಂಜ್ ಮಾಡ್ತಾಯಿದ್ದೀವಿ ನಾವು. ನಾನು, ಅಮ್ಮ, ಡ್ಯಾಡಿಯವರು ಅಮ್ಮ ಒಂದು ಸಪ್ರೇಟ್ ಬಸ್ಸಲ್ಲಿ ಬರ್ತಾರೆ. ಸೊ ನಾನು ಡ್ಯಾಡಿ ಮಾತ್ರ ಒಂದು ಬಸ್ಸಲ್ಲಿ ಹೋಗ್ತೀವಿ. ಆ್ಯಕ್ಚುಲಿ ನಾವು ಬೈಕಲ್ಲಿ ಹೋಗ್ತಿದ್ವಿ. ನಾನು ಮತ್ತು ಚೆರಿನ ಕೂರಿಸ್ಕೊಂಡು ಒಂದು ಬ್ಯಾಗ್ ಇದೆ, ಅದನ್ನು ಹಾಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ಒಂದು ರಿಸ್ಕ್ ತಗೊಂಡು ವ್ಲಾಗ್ಗೆ ಒಂದು ಚಾಲೆಂಜ್ ಆಗಿ, ಅಂದರೆ ಡಿಫ್ರೆಂಟ್ ಒಂದು ಕಂಟೆಂಟ್ ಕೂಡ ಇರುತ್ತೆ. ನೋಡೋಣ, ಅಂದರೆ ಬಸ್ಸವ್ರಿಗೆ ಗೊತ್ತಾಗ್ದಂಗೆ ಕರ್ಕೊಂಡು ಹೋಗ್ತೀವಿ. ಮತ್ತು ಯಾವ ಟ್ರಾವೆಲ್ಸು ಅವೆಲ್ಲ ಏನು ಹೇಳಲ್ಲ, ಬಟ್ ಅವ್ರಿಗೂ ತೊಂದರೆ ಆಗಬಾರ್ದಲ್ಲ ಪಾಪ, ಅದಕ್ಕೆ. ಆದರೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬೇಕು ಗೊತ್ತಾಗ್ದಂಗೆ ಯಾರಿಗೂ ಅಂದ್ಬಿಟ್ಟು ಒಂದು ಇತ್ತಾಡಿದ್ದೀವಿ. ಅವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಏನು ಗೊತ್ತಿಲ್ಲ. ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮವರೆಲ್ಲ ಅದೇ ಹೇಳ್ತವ್ರೆ, ಅಯ್ಯೋ ಅಂತವ್ರೆ, ಬೇಡ ಅಂತವ್ರೆ. ಒಂದು ನೋಡೋಣ, ಒಂದು ಕಂಟೆಂಟು ಚೆನ್ನಾಗಿರುತ್ತೆ ಸರ್. ನಿಮಗೂ ಒಂದು ಡಿಫ್ರೆಂಟ್ ಕಂಟೆಂಟ್ ಕೊಟ್ಟಂಗಿರುತ್ತೆ. ಮತ್ತು ಬಸ್ಸವ್ರದ್ದು ನಮ್ಗೆ ಗೊತ್ತಾಗುತ್ತೆ, ಅಂದರೆ ಎಷ್ಟು ಜನ ಅಂದರೆ ಹೇಳೋದು ಒಂದು ಮಾನವೀಯತೆ ಇರುತ್ತಾ ಇರಲ್ವಾ, ಅಂದರೆ ಪ್ರಾಣಿಗಳ ವಿಚಾರದಲ್ಲಿ ನಾನು ಹೇಳ್ತಾ ಇರೋದು. ನೋಡೋಣ, ಅವರು ಬಿಟ್ಟಿಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ.
ಗೊತ್ತಾಗದೆ ಕರ್ಕೊಂಡು ಹೋಗ್ತಿರೋದು. ಅದು ಹೆಂಗೆ ಕರ್ಕೊಂಡು ಹೋಗ್ತೀನಿ ಏನು ಅಂದ್ಬಿಟ್ಟು ನಾನು ಎಲ್ಲ ನಿಮ್ಗೆ ಅಲ್ಲಿ ಹೋಗಿ ತೋರಿಸ್ತೀನಿ. ನೋಡೋಣ. ಓಕೆ, ಇವಾಗ ಬನ್ನಿ, ಹೋಗ್ಬೇಕು. ಟೈಮ್ ಆಯಿತು. ಎಷ್ಟು ಗಂಟೆಗೆ ಇರೋದಮ್ಮ? 10 ಗಂಟೆಗೆ ಅಲ್ಲೋ ಬಸ್ ಇರೋದು. 10 ಗಂಟೆಗೆ ಬಸ್ ಇರೋದು. 9 ಗಂಟೆಗೆ ಈಗ ಬುಕ್ ಮಾಡ್ತೀನಿ. ಈಗ 8:45, 9 ಗಂಟೆಗೆ ಇಲ್ಲಿ ಇದು ಏನು ಕ್ಯಾಬ್ ಬುಕ್ ಮಾಡ್ತೀವಿ. ಸೊ ಎಲ್ಲರೂ ಗೊರಗುಂಟೆಪಾಳ್ಯದಲ್ಲಿದೆ, ಬಸ್ಸು ಬರುತ್ತೆ. ಸೊ ಯಾರು ತಪ್ಪು ತಿಳ್ಕೊಬೇಡಿ, ಬೇಜಾರಾಗಬೇಡಿ. ಏನಾದ್ರು ನಿಮಗೆ ಅಂದರೆ ನಿಮಗೆ ಇದು ಅಫೆನ್ಸ್ ಅಂತ ಎಲ್ಲ ಅನ್ಸಿದ್ರೆ, ಅಥವಾ ನಿಮ್ಗೆ ಏನಾರು ಇದು ಬೇಜಾರಾಗ್ತಿದೆ ಅಂದರೆ ಸೊ ತಪ್ಪು ತಿಳ್ಕೊಬೇಡಿ. ಮತ್ತು ಚೆರಿಗೂ ಅಷ್ಟೇ, ನಾವು ಅವನಿಗೆ ಹಾರ್ಮ್ ಮಾಡಿ ಏನು ಅವನಿಗೆ ತೊಂದರೆ ಕೊಟ್ಟು ಕರ್ಕೊಂಡು ಹೋಗೋಂಥ ನಮಗೂ ಆದಾಗ ಗೊತ್ತು. ಯಾಕಂದರೆ ನಾವು ಅವನ್ನ ಮಗು ಥರ ನೋಡ್ಕೊತಿರೋದು. ಅವನಿಗೂ ತೊಂದರೆ ಆಗೋ ಥರ ನಾವು ಮಾಡ್ತಿಲ್ಲ. ಸೊ ಯಾರಿಗೂ ತೊಂದರೆ ಆಗಬಾರ್ದು ಆ ಥರ ನಾವು ಕರ್ಕೊಂಡು ಹೋಗ್ತಿದ್ದೀವಿ. ನೋಡೋಣ ಇದು ಎಲ್ಲಿ ಎಷ್ಟವರೆಗೂ ಸಕ್ಸಸ್ ಆಗುತ್ತೆ. ಅವನು ಸದ್ಯಕ್ಕೆ ಏನೋ ರಿಯಾಕ್ಟ್ ಮಾಡಿ ಕಿಸ್ದೇ ಇದ್ರೆ ಸಾಕು ನನಗೆ. ಸೊ ಓಕೆ, ಬನ್ನಿ ಹೋಗೋಣ. ಓಕೆ, ಈಗ ಪ್ಲ್ಯಾನು ಸಕ್ಸಸ್ ಆಗಿದೆ. ಆ್ಯಕ್ಚುಲಿ ನೋಡಿ, ನಾವು ಬಸ್ಸಲ್ಲಿದ್ದೀವಿ ನೋಡಿ, ಗೊತ್ತಾಗುತ್ತೆ. ನೋಡಿದ್ರ ಅವನು ಮಲಗಿಬಿಟ್ಟಿದ್ದಾನೆ. ಮಲಗಲಿ, ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ಮುಂದೆ ನೋಡೋಣ. ಮುಂದೆ ಊಟಕ್ಕೆ ಇಳಿಸ್ತಾರೆ. ಅದೇ ನಮ್ಮ ದೊಡ್ಡ ಚಾಲೆಂಜ್ ಅಂದರೆ ಅದೇ. ಸೊ ನೋಡೋಣ ಏನಾಗುತ್ತೆ ಏನು ಅಂತ. ಹೋದ್ಮೇಲೆ ಸಿಗ್ತೀವಿ. ಓಕೆ, ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು. ಸೊ ಡ್ಯಾಡಿ ಮೊಬೈಲ್ ಎತ್ಕೊಂಡು ಮಾಡ್ತಿದ್ದೀನಿ. ಕ್ಲಾರಿಟಿ ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ. ಸೊ ಚೆರಿ ನೋಡಿ ಮಲಗ್ಬಿಟ್ಟಿದೆ. ಬಂಗಾರದಂಗೆ ಮಲಗೈತೆ. ಬಂಗಾರಿ ಇದು ಒಂದು ಚೂರು ಡಿಸ್ಟರ್ಬ್ ಮಾಡಲ್ಲ. ಇದು ಮನೇಲೂ ಹಂಗೆ. ಸೊ ಎಲ್ಲಾನು ಹೋಗ್ತೀವಿ ಅಂದರೂ ಅಷ್ಟೇ, ಅದಕ್ಕೆ ಗೊತ್ತಾಗ್ಬಿಡುತ್ತೋ ಏನೋ ಗೊತ್ತಿಲ್ಲ. ಸೊ ನೀಟಾಗಿ ನಿದ್ದೆ ಮಾಡ್ತಿದೆ ಬಂಗಾರಿ. ಸೊ ಓಕೆ, ಇನ್ನು ನೆಕ್ಸ್ಟ್ ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಾನು ಹೇಳಿದ್ನಲ್ಲ, ಸೊ ಅದೊಂದು ದಾಟ್ಬಿಟ್ರೆ ಈಗ ಊಟಕ್ಕೆ ನಿಲ್ಲಿಸ್ತಾರಲ್ಲ, ಅಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಅಲ್ಲೊಂದು ಸ್ವಲ್ಪ ಏನೋ ಆಗದೆ ಇದ್ದರೆ ಒಳ್ಳೆಯದು. ಸೊ ನೋಡ್ತಾ ಇರಿ ಮುಂದೆ ಏನಾಗುತ್ತೆ ಅಂತ. ಓಕೆ, ಈಗ 10 ನಿಮಿಷ ಬ್ರೇಕು. ಬಸ್ಸು ನಿಲ್ಲಿಸಿದ್ದಾರೆ. ಇಲ್ಲಿ ಮಗು ಇದೆ ನೋಡಿ, ಬಾ. ಇಲ್ಲಿ ಡ್ಯಾಡಿ ಇದಕ್ಕೆ ಹೋಗಿದ್ರು, ಬ್ರೇಕ್ ಕೊಟ್ಟಿದ್ರಲ್ಲ, ಹೋಗಿದ್ರು. ಇವಾಗ ಬರ್ತಾವ್ರೆ. ಇಲ್ಲಿ ನೋಡಿ, ಇದು ಬೈ ಬಾ. ಆಯ್ತಾಯ್ತು, ಓಕೆ, ಮತ್ತೆ ಸಿಗ್ತೀನಿ. ಓಕೆ, ನಮ್ಮಮ್ಮ ಇವಾಗ ಬಂದು ಜಸ್ಟು. ಅಂದರೆ ಏನು ಗೊತ್ತಾ, ನಮ್ಮಮ್ಮಂಗೆ ಮತ್ತು ಅರ್ಜುನ್ ಡ್ಯಾಡಿಗೆ ಇಬ್ರಿಗೂ ಬೇರೆ ಬೇರೆ ಬಸ್ ಬುಕ್ ಮಾಡಿದ್ದು. ಸೊ ಸೀಟ್ ಸಿಗಲಿಲ್ಲ, ಅದಕ್ಕೋಸ್ಕರ ನಮ್ಮಮ್ಮ ಫಸ್ಟ್ ಬಂದರು. ಅವರಿಬ್ಬರು ಇನ್ನೂ ಬಂದೇ ಇಲ್ಲ. ನಮ್ಮ ವಾಮಿಟೆಲ್ಲ ಬರಂಗೆ ಆಗ್ಬಿಡೈತೆ. ಏನವ್ವ, ಇಲ್ಲಿ ನೋಡಿ, ಇಲ್ಲಿ ಫುಲ್ ಆಗಲ್ಲ. ಹೆಂಗಿತ್ತು ಪ್ರಯಾಣ, ಇದು ಜರ್ನಿ? ಗ್ರೈಂಡರ್ ರುಬ್ತಪ್ಪ ನಂಗಂತ. ಏನಿಲ್ಲ, ಇಳಿದ್ಬಿಟ್ಟು ವ್ಯಾಕ್ ಅಂತ ಅಂತಾರೆ. ಅಯ್ಯೋ ದೇವ್ರೆ, ಎಲ್ಲಿ ವಾಮಿಟ್ ಮಾಡ್ಬಿಡ್ತಾರೆ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ ನಾನು. ಹೊಟ್ಟೆ ಹಂಗೆ ಹಿಂಗೆ ಕಿವುಚ್ತಾ ಐತೆ. ಸೊ ನಾನು ಪ್ರಜ್ಜು ಇಬ್ಬರು ಬಂದಿದ್ವಿ. ಇಲ್ಲಿ ಕೂತ ಮುಂದೆ ಅರ್ಜುನ್ ಅವರು ಇನ್ನೊಂದು 10 ನಿಮಿಷ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವರು ಬಂದಮೇಲೆ ಮತ್ತೆ ಸಿಗ್ತೀವಿ ನಿಮಗೆ. A few moments later. ಓಕೆ, 10 ನಿಮಿಷ ಅಂತ ಹೇಳಿ 10 ನಿಮಿಷ ಅಲ್ಲ 15 ನಿಮಿಷ ವೆಯ್ಟ್ ಮಾಡಿದ್ವಿ, ಇನ್ನೂ ಬಂದಿಲ್ಲ. ಮತ್ತು ಏನದು, ಅಮ್ಮವ್ರಿಗಿನ್ನ ಫಸ್ಟ್ ಅವರೇ ಅಂತೆ ಬಂದಿದ್ದು ಬಸ್ಸು. ಅರ್ಧ ಗಂಟೆ ಮುಂಚೆ ಅವರೇ ಅಂತೆ ಬಂದಿದ್ದು. ಅರ್ಧ ಗಂಟೆ ವೆಯ್ಟ್ ಮಾಡಿ ಇವ್ರು ಬಂದಿರೋದು. ಇವರೇ ಫಸ್ಟ್ ಬಂದುಬಿಟ್ರು. ಇನ್ನೂ ಆ ಬಸ್ ಬಂದಿಲ್ಲ. ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಅರ್ಜುನು ಬಂದಮೇಲೆ ಸಿಗ್ತೀವಿ ನಿಮಗೆ. ಇವಾಗ ಫೈನಲಿ ಅರ್ಜುನ ಬಂದರು, ಮತ್ತು ಮಗುನು ಬಂತು. ಫೈನಲಿ ರೀಚ್ ಆಗಿವೆ. ಯಾರಿಗೂ ಗೊತ್ತಾಗ್ದಂಗೆ ಮಗನ ಸಾಗಿಸ್ಕೊಂಡ್ಬಂದಿದ್ವಿ. ಅದು ಯಾವ ಬಸ್ ಏನು ಅಂದ್ಬಿಟ್ಟು ಹೇಳಲ್ಲ ಪಾಪ. ಸೊ ನಿಜವಾಗ್ಲೂ ಟೆನ್ಷನ್ ಆಗ್ಬಿಟ್ಟಿತ್ತು. ಅವ್ನು ಬಂದಿದೆ, ಅವ್ನು ಮಿರಾಕಲ್. ಚಳಿ ಈಗ ಚಳಿ ಆದ್ರೂ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತಲ್ಲ ಬಸ್ಸು. ಡ್ಯಾಡಿಯಿಂದ
ಅದು ಆಮೇಲೆ ಹೇಳ್ತೀನಿ ನಿಮ್ಗೆ ಏನಕ್ಕೆ ಏನು ಅಂದ್ಬಿಟ್ಟು ರೀಸನ್ ಎಲ್ಲ. ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಸ್ವಲ್ಪ ಫ್ರೀ ಮಾಡ್ಕೊಂಡು ಆಮೇಲೆ ಸಿಗ್ತೀವಿ ನಿಮ್ಗೆ. ವೆಲ್ಕಮ್ ಟು ಕೊಪ್ಪ. ಬಿಡು ಇಲ್ಲಿ ತೋರಿಸಿದ್ವಿ ನನ್ನ ಮರ್ತ್ಕೊಂಡ್ಬಿಟ್ಟಾಳ ಆದ್ರೆ ಮರ್ತ್ಕೊಂಡ್ಬಿಟ್ಟು ಬ್ರೌನಿ ಬ್ರೌನಿ ಇವನೇ ಚರಿ ಅಲ್ಲಿ ಅಡಿಗೆ ಸೇರ್ಕೊಂಡವನೆ. ಸರಿ ಬಾ ಮಗನೇ. ಎಲ್ಲೋದ ಆಡುವ ನೋಡಮ್ಮ ನೋಡ್ಕೊಂಡು ಏಯಪ್ಪ ನನ್ ಕೂಡ ಬಿಡ ಬಿಡ. ಸುಂದ್ರ ಓಕೆ ಮತ್ತೆ ಸಿಗ್ತೀವಿ ನಿಮ್ಗೆ ಆಮೇಲೆ. ಸುಂದ್ರ